ಯಾಕೆ ಅವ ಅಪರಾಧಿ. ಯಾರು ಇರ್ತಾನೆ? ನಾ ಹೇಳ್ತೀನಿ. ತಿಳ್ಮನ ಮಾಡಿ ಅಯ್ಯೋ ಮಾಡ್ತೀನಿ. ಅಯ್ಯೋ ಮಾಡಿದ ಮ್ಯಾಗ ಅವ ಅಪರಾಧಿ. ನಾ ಹೇಳಕತ್ತೆ ನೀ ಅಪರಾಧಿ. ನೀ ಅಲ್ಲಿ ತೂತಾರ ಎಂತ ಕಲಾವಿದಕ್ಕ ನೀನ್ ಚಿತ್ಲಾ ಬಂದದ್ ನೋಡ್ ಗೊತ್ತ ತನ್ನಲ್ಲಿ ಗುಲು ನೀರು ಬರ್ತಾವೆ ಎಂತೆಂತ ತುದುಕ್ ನನ್ನ ಮಕ್ಕಳ ಮ್ಯಾಗ ತೂತಂದ್ರೆ ನೀ ತೂತಲ್ಲ ನೀನು. ಪರವಾಗಿಲ್ಲ ಬಿಡು. ಇದು ನಿನ್ನ ತಂದೆಯವರಾದ ಜೋಡಿದಾರ್ ಶ್ರೀನಿವಾಸರಾಯರು ಕಟ್ಟಿಸಿರುವಂತಹ ಪಂಚಾಯತಿ ಕಟ್ಟೆ. ಇಲ್ಲಿ ಇದುವರೆಗೂ ಯಾರಿಗೂ ಅನ್ಯಾಯ ಆಗಿಲ್ಲ, ನನಗೂ ಅನ್ಯಾಯ ಆಗಲ್ಲ ಅಂತ ಭಾವಿಸ್ತೀನಿ. ಸದ್ಯ ನಾನು ಅಪರಾಧಿ ಸ್ಥಾನದಲ್ಲಿದ್ದೀನಿ, ಕೆಳಗಡೆ ಕೂತ್ಕೋತೀನಿ. ನಿರಪರಾಧಿ ಅಂತ ತೀರ್ಮಾನ ಆದ್ಮೇಲೆ ಮೇಲೆ ಕೂತ್ಕೋತೀನಿ. ಇದು ರಾಜ ಮಾತು, ನಿಂದು ಸೇವಕನ ಮಾತು. ಹೆಂಗ್ ಬರ್ತಾನ ನೋಡಿ, ಯಾವ್ದಲ್ಲ ಮನೆಗೆ ದೊಡ್ಡ ಚಾಮಿಗಳ ಬಲಕ್ಕಿಂತ ಮುಂಚೆ ಮಲಿ ಚಾಮಿಗಳು ಬರ್ತಾರಲ್ಲ ಹಂಗ ಬರ್ತಾವ. ಮಹಾಸ್ವಾಮಿ ನಿಮ್ಗೆ ಏನಾರ ತದ್ದಿತ್ತಾ ಇಲ್ವಾ? ಕಟ್ಕೊಂಡೇ ಬರ್ತಿತ್ತು. ಅವ್ರು ಏನ್ ಮಾಡಕತ್ತಿದ್ರು? ಅವ ಮುಂದ್ ಮಕ್ಕಳಕತ್ತಿದ್ದ. ಇಲ್ಲ, ಅದು ಕುಂದ್ರಾಕ್ ಹೊಂಟಿದ್ರು, ಬ್ಯಾಲೆನ್ಸ್ ತಪ್ಪಿಟ್ಟಿದ್ ಕಾದು. ಅವ್ರೇನ್ ಮಕ್ಕೊಂಡ್ಬಿಟ್ಟಿದ್ರೆ ಬರ್ತಾರೆ ಬಿಡಿ ನಿಂತ್ರೆ ಅಲ್ಲಿ ವಾಪಸ್ ಹೋಗ್ಬಿಡ್ತಿತ್ತು. ಅವ ಕುತ್ಕೊಂಡಿದ್ದ ಕುತ್ಕೊಂಡ್ರಲ್ಲ ಬರಗಾಲ. ಹೌದಾ? ಒಂದನ್ನ ನೀರು ಸಿಗ್ತಿದ್ರು ಕುಡಿಯಾಕಿಲ್ಲ. ನೀರಿಗಾಗಿ ಲಾಚಿಕೆ ಒಂದಾಗ್ತಲ್ಲ ಅದು. ಅವ ಮ್ಯಾಲ ಕೂತ ಮೊದ್ಲ ಲಪ್ಪ ಲಪ್ಪ ಚಂದ ಕೆಳ ಕುತ್ಕೊಂಡ್ಬಂದು ವಾಪಸ್ ಚೈ ಬರ್ತದೆ. ಹೌದು. ಇಂಥವ್ರು ಯಪ್ಪ ಇಂಥವ್ರು ಇಲ್ಲದಿಂದಲೇ ನೀಲಿಗಾಗಿ ಲಾಚಿಕೆ ಒಂದಾಗ್ತದೆ. ಇವ ಹೆಂಗ್ ಬಂದನು ನೀವ ಜೈಲಂತ ಅಪೋಸಿಟ್ ಪಾಲ್ತಿ ತರುಣ ನಿಧಿ ಬಂದಂಗ್ ಬಂದವ. ಬೇರೆ ಪಟ್ಟಿದ್ರೆ ನಾ ಕೆಳಗೆ ಕೂತ್ಕೊಡ್ತಿದ್ವಿ. ಬ್ಯಾಡ್ಬಿಟ್ರೆ ಇಲ್ಲೇ ಕೂತ್ಕೊಡ್ತಿದ್ವಿ. ಪಟೇಲ್ರೆ, ನೀವು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ, ಅಭಿಮಾನ, ವಿಶ್ವಾಸ ಹೇಳ ತೀರದು. ನಿಮ್ಮ ಋಣ ನಾನು ಹೇಗೆ ತೀರಿಸ್ತೀನಿ? ನೋಡ್ರಿ ಅವನ ಮನೆಗೆ ಯಾರೆಲ್ಲ ಹೆಣ್ಮಕ್ಳಿಂದ ತಿಳಿಸ್ಬೋದು. ಅಲ್ಲ ಎಲ್ಲ ಋಣ ಹಿಂಗ ತಾನೇ ತೀರ್ಸಕತ್ತಿರೋದು. ನಿನಗೇನಪ್ಪ ನಲ್ಲಿ ಹಿಂಗ ತಿಳಿಬಿದ ತಕ್ಷಣ ಗುಲು ನೀರು ಬಂದ ಬರ್ತಾವ. ಯಾವ್ದಕ್ಕೂ ನನ್ನ ತಮ್ಮನಿಗೆ ಒಂದು ಮಾತು ಕೇಳ. ಅವ್ರೇನ್ ಕೇಳ್ತೀರಿ? ಊರ್ ಪಟೇಲ್ ನಾ ಹೇಳಕತ್ತೀನಿ, ಮ್ಯಾಕ್ ಕುಂದ್ರಬೇಡಿ. ಇವನ್ನ ಯೋಗ್ಯತೆ ಉಗುಲು ಬಂದಿದ್ದು ಗೊತ್ತೈತಲ್ಲಪ್ಪ. ನೀ ತಲೆ ತೂತಂದ ಅವನು ತೂತಬೇಕಲ್ಲ, ಹೊಟ್ಟೆ ಕಿಚ್ಚಿ ಮಾತಾಡ್ತಾನಮ್ಮ. ಕೂತ್ಕೊಳ್ಳ ಮಾತ್ಕ ಮಾಡ್ಬೋದಲ್ಲ. ಚಿಮ್ಮಾಚನ ಮೊದಲ ಕಲ್ಸಿನಿ ಹೋಗ್ಪ. ಅಲ್ಲ ಅದು ನೋಡಪ್ಪ, ಯಾರನ್ನಪ್ಪ? ನನ್ನಪ್ಪ. ಇತ್ತು ವಯಸ್ಸಾಗತ್ತೆ, ಎಲ್ಲಿ ಬೇಕಲ್ಲಿ ಬೆಲ್ಲಗಾಯ್ತು. ಇನ್ನೇನು ಓದೋದಿಲ್ಲ. ನನ್ನ ಮಾತು ಕಿವಿ ತುಂಬಾ ಕೇಳ್ರಪ್ಪ, ಕೇಳ್ರಿ. ಹಂಗ ಬಾಯಿ ತುಂಬಾ ಹೇಳಪ್ಪ ಹೇಳಿ. ಈ ಚಿತ್ರ ಅವರ ಕ್ಷುಲ್ಲಕ ಶ್ರೀಧರ, ಈ ಚಿತ್ರ ಅವರ ಕ್ಷುಲ್ಲಕ ಶ್ರೀಧರ, ಚಿತ್ತಲಾವಲಿ ಸಿಲಿದಲ್ಲ. ನಮ್ಮೂರ್ ದೇವ್ರು ಮೋಹನ್ ರಾಯ್ ಮ್ಯಾಗ ಕೈ ಮಾಡ್ಯಾರ. ಅದ್ ಬಿಡ್ಸಾಕೋದು ಈ ಪಟೇಲ್ ಕೈ ತಿರ್ಬ್ಯಾರ. ಅದಕ್ಕೆ ಅವ್ನಿಗೆ ಏನ್ ಶಿಕ್ಷೆ ಕೊಡ್ಬೇಕಂತ ತುಳಜಾಪುರದ ಮಂಜಾವರ ಇವ ಹೇಳ್ರಿ. ಹೇಳಕ್ಕ ಬಂದ್ಮೇಲೆ ಹೇಳಿದ್ರಣ್ಣ. ಹಸನ್ಮುಖಿ ಸದಾ ಸುಖಿ ದೀರ್ಘ ಸುಮಂಗಲಿ. ನಮ್ಮೂರ ಧಣಿ ಮೇಲೆ ಕೈ ಮಾಡ್ಯಾನಂದಿಂದ ಇವನ ಸುಮ್ಮನೆ ಬಿಡಬಾರ್ದು. ಇವನ್ ತಲೆ ಬೋಳಿಸಿ ಕತ್ತಿ ಮೇಲೆ ಕುಂದಿರಿಸಿ ಊರ್ ತುಂಬಾ ಮೆರವಣಿಗೆ ಮಾಡಿಸ್ಬೇಕು. ಎಂತವರ ಕಣ್ಣ ಶಿಸ್ನಾಳ ಸರಿಪಜ್ಜ ಒಂದು ಮಾತು ಹೇಳ್ಯಾರ. 10ಕ್ಕ ಹಕ್ಕಿ 20ಕ್ಕ ನಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಕೆ, 50ಕ್ಕ ಅರುವು, 60ಕ್ಕ ಮರುವು, 70ಕ್ಕ ತಾಗಿ, 80ಕ್ಕ ಬಾಗಿ, 90ಕ್ಕ ಗೂಗಿ, 100ಕ್ಕ ಬತ್ಕೊಂಡು ಹೋಗಿ ಅಂತ ಹೇಳ್ಯಾರ. ಎಂತವ್ರ ಕಣ್ಣೆ ಹೇಳಿರ್ಬೇಕಲ್ಲ. ಮೊದಲು ಯಾವ ರೂಪಾಯಿ ತುಳಜಾಪುರ ಮಂಜಮ್ಮ 100ಕ್ಕೆ ಹೊತ್ಕೊಂಡು 100ಕ್ಕ ಹೋಯ್ತು. 10ಕ್ಕೆ ಹೊತ್ಕೊಂಡು ಹೋದ್ರೆ ಬೇಡ ಅಂತ. ಅವ್ರ ಹಣೆ ಬರ ಏನ್ ಮಾಡಬೇಕ್ರಿ? ಮತ್ತೆ ಹುಟ್ಟಿದ್ದಾಗ ನಾವು ಹೋಗಿ ಬರ್ತಾವ. ಅವನೇನ್ ಮಾಡೋದು? ನಾವು ಮಂಜ ಮೇಲೆ ಅಂತದೇ ಅಂತ ಮೂಲ ನಮ್ಮ ತಂಗಿ ಇಟ್ಕೊಂಡಿರ್ಬೇಕ. ಹುಟ್ಟಿ ಬರ್ಬೇಕಾದ್ರ ಅವ್ರು ಭೂಮಿ ಋಣ ಅಷ್ಟ ಪಡ್ಕೊಂಡ್ ಬಂದಿರ್ತಾರೆ. ಅಷ್ಟ ಹೋಗ್ಬಿಡ್ತಾರೆ. ನಿಮ್ಮ ಋಣ ಎದ್ದು ಅನ್ಸುತ್ತವ. ಅವ್ರ ನಾನು ಸಣ್ಣಕ್ಕಿದ್ದಾಗಿಂದ ಅವ್ರ ನನ್ನ ಪರಿಚಯ. ಅವಾಗ ಕಚ್ಚವ ಬಾಲಕ ಹಚ್ಚನ್ಮುಖಿ ಸದಾ ಚಿತ್ಲಾಬಲಿಯೋ ಚಿಲಿದಲ್ಲ ನಮ್ಮ ಅಣ್ಣನ ಬದದ ಹೊಡೆದ ಯಾಕೆ ಬದದ ಯಾಕೆ ಗೊತ್ತು ತಿಳ್ಕೊಂಡೆವ. ಆಮೇಲೆ ಏನಿರೋಟಿ ಮುರಳಿ, ದೊಡ್ಡವರು ಮಾತಾಡುವಾಗ ಸಣ್ಣವರು ಎದ್ದು ಬರಬಾರ್ದು. ಚೆನ್ನವರು ಮಾತಾಡುವಾಗ ದೊಡ್ಡವರು
ಕೈ ಹಂಗಲ್ಲ ದಿನ ಉಣ್ಬೋದು. ಆ ಪುಣ್ಯ ಪಡ್ಕೊಂಡು ಬಂದಿಲ್ಲ. ಯಾಕಂದ ಕರ ಹುಟ್ಟಿದ್ದು ಕೆಟ್ಟ ನಕ್ಷತ್ರದಲ್ಲಿ. ಗಿಣ್ಣ ಉಂಡ್ರೆ ಇಬ್ಬರಲ್ಲಿ ಒಬ್ಬರಿಗೆ ಮರಣ ಕಟ್ಟಿಟ್ಟು ಬುತ್ತಿ. ನೀ ಆನಂದವಾಗಿ ಛಾಯಪ್ಪ. ಆ ನಕ್ಷತ್ರ ಯಾವುದು ಗೊತ್ತಾ? ಯಾವುದನ್ನ? ರೋಹಿಣಿ. ಕೂತ ಹೋಗಪ್ಪ ಇಲ್ಲಿ ಹೆಂಗ ಬದದ ನಮ್ಮನ್ನ ನೀನು ಇದೇ ತಲ್ಲಿಂದ ಬದದೆಯೇನು? ಇದೇ ತಲ್ಲಿಂದ ಒಳ್ಳೆ ಐತಿ ಚಾಯ್ ಬಂದು ಇದಿ ಆಚತೆ ನನ್ನ ನೆಚ್ಚಲಿಗೆ ಬರ್ತೈತೆ. ನಾನು ಹೆಚ್ಕೊಂಡ್ ಬರ್ತೀನಿ ಚಾಲಿಯ. ಆ ಕೆಲಸ ನೀವೇ ಮಾಡಿ ನಾನೇ ಬಿಡಿಸ್ಕೊಂಡು. ಈ ಕಲಾವಿದರಿಗೆ ಧೈರ್ಯನ ತರಬೇಕು. ಇಂಥವ್ರ ಫಲವಾಗಿ ನಾವು ಬಂದೆವು. ನನ್ನ ತಲೆ ಒಂದು ಹಾಕೋಣ ಕಲದೆ. ಏ ಶ್ರೀಧರ, ಮೋಹನ್ ರಾಯರ್ ಮೇಲೆ ಯಾಕೆ ಕೈ ಮಾಡಿದೆ ಹೇಳು? ರೀ ಪಟೇಲ್ರೆ, ಅಕಸ್ಮಾತ್ ನಾನು ನಿಮ್ ಹೆಂಡತಿನ ಶಿಸ್ತ ಕೆಡ್ಸಿದ್ರೆ ಕೆಡ್ಸೋಗ ಮಾರೆ. ಏ ನಾನ್ ಹೆಂಡ್ತಿ ಕೆಡ್ಸ್ತೀನಿ. ನಾನ್ ಹೆಂಡ್ತಿ ಕೆಡ್ಸ್ತೀನಿ. ನೀ ಎಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಅವನೊಂದ್ ಮತ್ ಬೂಸ್ ಬಚ್ಚಕ್ ಗೊತ್ತ ಹಿಂಸಿಗ ಇಲ್ಲೇ ಬಟ್ಟಿ ಗಿತ್ತಿ ಬಿಚ್ಕೊಂಡು ಓಡಿ ಕಲ್ಮಪ್ಪ. ಈ ಪಂಚಾಯತಿ ಬಿತ್ತು ಆ ಪಂಚಾಯತಿ ಚಾಲು ಮಾಡ್ಬೇಕಾಗ್ತೇವೆ ನಾವು. ಯಾಕೆ ಹೋಗಲ್ಲ? ನಿನಗೇನಾತ? ಅವ ನಿನ್ನೆ ತೆಚ್ಚಿಲ್ಲ, ನೀ ಯಾಕೆ ನಿನ್ ತೆಚ್ಚದಲ್ಗತ್ತೆ ಮಾಡಕತ್ತಿ? ಅವ್ ಏನಂದ? ಏನಂದ? ನಾನು ಹೆಂಡ್ತಿ ಕೆಡಿಸ್ತೀನಿ ಅಂದ. ಕೆದಚ್ಚಿದಲ್ಲಿ ಅಂದ. ಕೆಡಿಸ್ತಾರೆ ತೆಚ್ಚಿದಾನ? ಇಲ್ಲ. ಮತ್ತೊಂದು ಚಾನ್ಸ್ ತಪ್ಪೋದು. ಮಾತಾಡಿದ ಪ್ರಕಾರ ಶಿಸ್ತಾಗಿತ್ತೆ. ತೆಚ್ಚಿ ಡಬಲ್ ಸೆಂಚುರಿ ಬಾರಿಸಿದ ಮ್ಯಾಚ್ ಕೊಡೋಣ. ಇಲ್ಲ ಮನಿದವ್ ನೀನ್ ನಿಂತಿದ್ದಂದ ಮ್ಯಾಚ್ ಆಡಕ್ ನನ್ನ ಹೆಂಡ್ತಿಯನ್ನು ಕ್ರಿಕೆಟ್ ಫೀಲ್ಡ್ ಮಾಡ್ರಿ. ಯಾಕೆ ಇದ್ದು ಬ್ಯಾಟಿಂಗ್ ಮಾಡಿಲ್ಲ? ಏ ಅವ್ನು ಬ್ಯಾಟಿಂಗು ಇಲ್ಲ ಬಾಲಿಂಗು ಇಲ್ಲ. ಟಿವಿ ಅಂಪೈರ್ ಇವನಿಗೆ 4 ವಿಕೆಟ್ ಬಿದ್ದವಲ್ಲ, 5 ವಿಚಾರ ಮಾಡ್ಬೇಕು. ಬಹಳ ಮಂದಿ ಒಂದೊಂದು ವಿಕೆಟ್ ಮ್ಯಾಚ್ ಪಿಚ್ಚಿಂಗ್ ಆಗಿರೋದು. ಓದಿ ಅವನು ನಿಂತೀನಿ ಯಾಕೋ ನೀನು ತೆಚ್ಚ ಕೊಡ್ತೀಯ? ಅವನಿಗೆ ತುಷ್ಟು ಹೋಗತ್ತನು. ಅವನೇನು ಜೋಕಲ್ ಬೆಳಗ್ಗೆ ನಮ್ಮ ನನ್ನ ಹೆಂಡತಿಯ ಕುಷ್ಠರೋಗ, ನನ್ನ ಹೆಂಡತಿ ಐಶ್ವರ್ಯ ರೈ ಲೈ ಇಬ್ಬರು ಚಲಿ ಓಪನಿಂಗ್ ಬಂದು ನೀವು ಓಪನರ್ ನಾನು ಹನ್ನೊಂದು ಅದೆಲ್ಲ 20 ಮಂದಿ ಆದಂತ ಟೆಸ್ಟ್ ಮ್ಯಾಚ್. 5 ದಿವಸ ಫುಲ್ ಬ್ಯಾಟಿಂಗ್ ನೋದಿಕ್ಲ. ಒಂದು ಓವರ್ ಫುಲ್ ಬ್ಯಾಟಿಂಗ್, ಒಂದು ಓವರ್ ನಾ ಫುಲ್ ಬ್ಯಾಟಿಂಗ್. ಬೇಕಾದ ಚಿಕ್ಕ ಲಾಸ್ಟ್ ಬಾಲಿಗೆ ನಾನು ತಗೊಳಂಗಲ್ಲ. ನೀ ಸ್ಕೀಜ್ ಬಿತ್ತಿನ ಬೆದಲ್ ಗಪ್ಪ ನಿಂತ್ಕೊಳ್ಳೋಣ. ಮತ್ತೆ ನೀವು ಹೋದಾಗ ಮಕ್ಕೊಂದು ಬ್ಯಾಟ್ ಸ್ಕೀಜಿಗೆ ಮುಚ್ಚಿಸ್ಬೇಕಾಕತಿ. 2 ಓವರ್ ಆದ್ಮೇಲೆ ಬ್ಯಾಟ್ ಎತ್ಪದ ತುಕ್ಕು ಮಾಡ್ಕೊಂತಿರು. ಅಕಸ್ಮಾತ್ ಮಳೆ ಬಂದ್ರೆ ತಾಳ್ಕೊಂಡ್ ತಗೊಂಬಂದು ಪಿಚ್ ಮುಚ್ಚಪ್ಪ, ಪಿಚ್ ಕೈವ ಮಳ್ಳಿ ನಿಂತ್ಕೊಂಡು ಮುಂದೆ ಬರೋದು ಚಿಕ್ಕ. ಹೋಗಿ ಸುಮ್ಮನೆ ಕೂತ್ಕೊಳ್ಳಿ. ಹೇ ಪಟೇಲ್ರೆ, ಅಕಸ್ಮಾತ್ ನಾನು ನಿಮ್ಮ ಹೆಂಡತಿನ ಕೆಡ್ಸಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೊಂದು ಕೋಪ ಬಂತಲ್ಲ. ನಾಳೆ ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿನ ಈ ಪಾಪಿ ಈ ಗೋಮುಖ ಯಾಕೆ ಕೆಡ್ಸಿದಲ್ಲ, ಇವ್ರು ಯಾರು ಹೇಳ್ಬೇಕ್ರಿ? ಯಾರು ಹೇಳ್ಬೇಕು? ಶಾಂತಂ ಪಾಪಂ ಶಾಂತಂ ಪಾಪಂ. ಇನ್ಯಾರೋ ಇಬ್ಬರು ನೆಚ್ಕೊಂತ ಅನ್ನ ಅದ್ರಲ್ಲಿ ಶಾಂತಮ್ಮ ಮೊದಲು ಪಾಪಮ್ಮ ಮೊದಲು. ನೋಡಪ್ಪ, ಯಾರನ್ನಪ್ಪ? ನನ್ನಪ್ಪ. ಮನ್ಯಾಗ ನಿನ್ನ ಲೈನ್ ಓದಲ್ಲೇನಪ್ಪ? ಉಳ್ಳಿ ಮಾತಿಗಿಂತ ಮುಂಚೆ ನೋಡ್ರಪ್ಪ, ಕೇಳ್ರಪ್ಪ ಅನ್ನೋದು ನನಗೆ ಕೆಟ್ಟ ಚಟ. ವಯಸ್ಸಾದ ಮೇಲೆ ಚತ ಒಲ್ಲೆವಲ್ಲ ಬಿತ್ತುವುದು. ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿ ಈ ಸಿದ್ದಣ್ಣ. ಅವತ್ತಲ್ಲಿ ಏನ್ ನಡೀತು ಏನಿಲ್ಲ ಎಲ್ಲ ಸವಿಸ್ತಾರವಾಗಿರಪ್ಪ. ಪಂಚಾಯತಿ ಕಟ್ಟೆ ಅಂದ್ರೆ ಬೇರೆ ಇಲ್ಲ, ದೇವಸ್ಥಾನ ಅಂದ್ರೆ ಬೇರೆ ಇಲ್ಲ. ಅಲ್ಲೇನ್ ನಡೀತಿಲ್ಲ ಸತ್ತನೆ ಹೇಳೋ. ಸಿದ್ಧ, ಪಂಚಾಯಿತಿ ಕಟ್ಟೆ ಅಂದ್ರೆ ಬೇರೆ ಅಲ್ಲ, ದೇವಸ್ಥಾನ ಅಂದ್ರೆ ಬೇರೆ ಅಲ್ಲ. ಜೋಡಿದಾರ ಶ್ರೀನಿವಾಸರಾಯರು ಕಟ್ಟಿಸಿದ ಈ ಪಂಚಾಯಿತಿ ಕಟ್ಟೆಯಲ್ಲಿ ನೀನು ಸತ್ಯನೇ ಹೇಳಬೇಕು, ಸುಳ್ಳನ್ನಲ್ಲ. ಅಷ್ಟಕ್ಕೂ ನೀನ್ ತಿಂತ ಇರೋ ಉಪ್ಪು ನಮ್ಮನೆದನ್ನೋದನ್ನ ಮಾತ್ರ ಮರಿಬೇಕು. ಇತ್ತ ಫಿಟ್ಟಿಂಗ್ ಚಿದ್ದ. ಪಂಚಾಯತಿ ತತ್ತೆ ಎಂದ ಬೇಲೆಯಲ್ಲ, ದೇವಸ್ಥಾನ ಅಂದ ಬೇಲೆಯಲ್ಲ. ನೀ ತಿಂತ ಇರೋ ಉಪ್ಪು ನಮ್ಮ ಮನೆಯಲ್ಲ, ಸಮುದ್ರದ್ದು. ಯಾಕಂದ್ರೆ ಪಂಚಾಯತಿ ಕಟ್ಟೆ ಅಂದ್ರೆ ಬೇರೆ ಅಲ್ಲ, ದೇವಸ್ಥಾನ ಅಂದ್ರೆ ಬೇರೆ ಅಲ್ಲ. ಅಲ್ಲಿ ಏನ್ ನಡೀತು ಅನ್ನೋದನ್ನ ಸತ್ಯನೇ ಹೇಳ್ತೀವಿ. ಅವತ್ತಿನ ದಿವಸ ಈ ರಂಗನಾಥ್ ಬೆಸ್ಟ್ ನಮ್ಮ ಧಣಿಯರ ಮನೆಗೆ ಬಂದು, ಮೋಹನ ನನ್ನ ಮಗಳ ಮದುವೆ ಇಟ್ಕೊಂಡಿದ್ದಪ್ಪ, ಹಣ ಸಹಾಯ ಮಾಡು ಅಂತ ಕೇಳಿದ್ರು. ಅದನ್ನ ಪ್ರಕಾರ ನಮ್ಮ ಧಣಿಯರು ಅವ್ರಿಗೆ 5 ಲಕ್ಷ ರೂಪಾಯಿ ಹಣನೂ ಕೊಟ್ಟರು. ಆ ಹಣ ತಗೊಂಡು ಹೋಗ್ಬೇಕಾದ್ರೆ ಮೇಷ್ಟ್ರನ್ನು ನನ್ನ ಕರೆದು, ಸಿದ್ದಣ್ಣ ನನಗೆ ಮದುವೆ ಜೋಡಿ ಖರೀದಿ ಮಾಡಕ್ಕೆ ಗೊತ್ತಾಗೋದಿಲ್ಲ, ಮನೆಗೆ ಹೋಗಿ ನನ್ನ ಮಗಳು ತುಳಸಿನ ಕರ್ಕೊಂಬರಪ್ಪ ಅಂತ ಹೇಳಿದ್ರು. ನಾನು ಮೇಷ್ಟ್ರ ಮಾತಿನ ಪ್ರಕಾರ ಮನೆಗೆ ಹೋಗಿ ತುಳಸಿನ ಕರೆಯಕ್ಕೆ ಹೋಗಿದ್ದೆ. ಆಗ ಮನೆ ಬಾಗಿಲು ಯಾರಿಲ್ಲ ಬಿಡ ಅಂತಂದು ವಾಪಸ್ ಬರಕತ್ತಿದ್ದೆ. ಆಗ ಮೇಷ್ಟ್ರ ಮನೆ ಒಳಗಿಂದ
ಇದ್ದಕ್ಕಿದ್ದಂಗೆ ಕಿಟಾರನೆ ಕಿರ್ಚಿದ ಹೆಣ್ಣಿನ ಧ್ವನಿ ಕೇಳಿಸ್ತು. ಏನಿರ್ಬೋದು ಅಂತ ಹೇಳೋಗಿ ಕಿಟಕಿ ಬಾಗಿಲು ನೋಡು. ಆಗ ತುಳಸಿ ಮೈ ಮೇಲೆ ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿದೆ. ಆಗ ತುಳಸಿ ಎದುರಿಗೆ ಒಬ್ಬ ವ್ಯಕ್ತಿ ಏದು ತಿರುಗಿಡ್ತಾ ನಿಂತಿದ್ದ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾನ್ಯಾಕೋ ಸುಳ್ಳು ಹೇಳಿ ನನ್ನ ನೋಡಿಕೊಂಡು ಓಡೋದಿಲ್ಲ ನೀನು. ಇಲ್ಲ ಪಂಡ್ಯರೇ, ಅಲ್ಲಿ ತಿದ್ದಿದ್ದಿ ಶ್ರೀಧರನೆ. ನಾನು ಹೇಳ್ತಾ ಇರೋ ಮಾತು ನಿಮ್ಮ ಪವಿತ್ರವಾದ ಪಾದರಾಣಿಯದು ಸತ್ಯ ಸತ್ಯ ಸತ್ಯ. ಒಂದು ವೇಳೆ ನಾನು ಹೇಳೋ ಮಾತು ಸುಳ್ಳಾದ್ರೆ ನಿಮ್ 2 ಪಾದ ಕೊಳ ಬಿದ್ದು ಕೊಳತ್ ಹೋಗಿ. ನೋಡಪ್ಪ, ಮೋಹನ್ ರೇವೆ ಕೈ ಮಾಡಿದಕ್ಕೆ ಸಾಕ್ಷಿ ನಾನಿದ್ದೇನೆ. ಇನ್ನು ಈ ಶ್ರೀಧರ ನಿಲ್ಲಿಸಿ. ನನ್ನ ಮಗಳ ಶೀಲ ಯಾರು ಹಾಳು ಮಾಡಿಲ್ಲ. ನನ್ನ ಮಗಳ ಶೀಲ ಯಾರು ಹಾಳು ಮಾಡಿಲ್ಲ. ಲೇ ಮೋಹನ, ನನಗೆ ಇನ್ನೊಬ್ಳು ಮಗಳಿದ್ದಾಳು. ನನ್ನ ಅವಸರಗಳು ಹಾಳು ಮಾಡು. ಆಮೇಲೆ ನಮ್ಮ 3 ಜನರಿಗೆ ಒಂದು ರೂಮಲ್ಲಿ ಕೂಡ ಹಾಕಿ ಬೆಂಕಿ ಬೆಂಕಿ ಹಚ್ಚಿ ಸುಟ್ಟು ಬಿಡು. ಆಗ್ಲಾದ್ರೂ ನಿನ್ನ ಮನಸ್ಸಿಗೆ ಸಮಾಧಾನವಾದಿತ್ತು. ಜೋಡಿದಾರ ಶ್ರೀನಿವಾಸರಾಯ ಕಟ್ಟಿಸಿದಂತ ಈ ಪಂಚಾಯಿತಿ ಕಟ್ಟೆಯಲ್ಲಿ ಎಂತೆಂತ ಅಯೋಗ್ಯರು, ಎಂತೆಂತ ಚಾಂಡಾಳು, ಎಂತೆಂತ ಆಷಾಢ ಬುದ್ಧಿಗಳು ಕೂತಿದೆ. ನಿಮಗೂ ನಿಮ್ಮ ಪಂಚಾಯಿತಿ ಕಟ್ಟೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಪಟೇಲ, ಹೊರಗಡೆ ಸಿಗು ನಿರ್ವಹಿತೆ. ಮಾಸ್ತರ್ ಪಂಚಾಯತ್ ಬಾಯಿ ಬಂದ ಮಗಳಿಗೆ ಹೌದ್ರಿ, ಅವ್ರ ಮನೆ ಪೆಟ್ರೋಲ್ ಹೋಗಿ ಬೆಂಕಿ ಹಚ್ಚಿ ಬಿಡಲೇ. ಶೀಲ ಗೆಲ್ಲಿಸಿದ್ದಾರೆ. ಆ ದುಃಖದಲ್ಲಿ ಮೇಷ್ಟ್ರು ಆ ರೀತಿ ಮಾತಾಡ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಯಾರೇ ಇದ್ರು ಅದೇ ರೀತಿ ವರ್ತನೆ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ನನ್ನ ತಂಗಿ ತುಳಸಿ ಶೀಲ ಗೆಡಿಸಿದವರು ಯಾರು ಅಂತ ಮೊದಲು ನಾವು ಪತ್ತೆ ಹಚ್ಚಬೇಕು. ಜನ ನನ್ನ ಕ್ಯಾರೆಕ್ಟರೇ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಚಲೋ ನಾಟಕ ಮಾಡ್ತೀವಿ. ಚಲೋ ನಾಟಕ ಮಾಡಿದ್ದು ಒಂದು ಜೊತೆ ಫುಲ್ ಆಗ್ಲಿಲ್ಲಲ್ಲ. ನನಗೆ ನೀವು ಪಂಚಾಯಿತಿ ಕಟ್ಟೆಯಲ್ಲಿ ನನಗೋಸ್ಕರ ಬಹಳ ಗುದ್ದಾಡಿದ್ರಿ. ಹೌದ್ರಿ, ನಿಮ್ಗೋಸ್ಕರ ತೋಟದ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ, ದಯವಿಟ್ಟು ಬಂದ್ಬಿಡಿ. ಅವ ಹೋಗ ಮುಂದೆ ಯಾರಿಗೆ ತಿಳಿಗೆ ಎಲ್ದಾದ ಚಲನ ಮುಚ್ಕಲ್ಲ ಮಾಡ್ತಾನೆ. ಮುಂದಲ್ ಪಾಲೆ ಅವ್ರದ್ದು ಎಲ್ಲ ಮನೆ ತೋಟದ ಮನೆಗೆ ನಿಮ್ಮ ಮನೆಗೆ ಹೋಗು. ಯಾಕ 20 ಮ್ಯಾಚ್ ನನಗೆ ಮ್ಯಾಚ್ ಇಂಟ್ರೆಸ್ಟ್ ಇಲ್ಲ. ಸಿಗಿದಲ್ಲ ನಿಮ್ಮ ಮನೆಗೆ ಹೋದ. ಮೊದಲನೇ ಬಾಲ ಚಿಕ್ಕ ಹೋಗಿ ಕ್ಯಾಚ್ ನೀ ಚಿತ್ತವನಾಗಿದ್ದಾಗಿಂದ ಚಾಕಿ ಬೆಲಿಚಿ ದೊಡ್ಡವನಾಗಿ ಮಾತ ನಮ್ಮಪ್ಪ. ನಾವು ನಿನಗೆ ಬೈತಾ ಇದ್ಲೆ ಬೈಬಾರ್ದಪ್ಪ. ಅವ ನಿಮಗೆ ದೊಡ್ಡ ಅನ್ನ ಇದ್ದಾಗೆ ಅಂತ ಹೇಳ್ತಾ ಇದ್ದ ಅಂತ ನಮ್ಮಪ್ಪ ತತ್ತೆಚ್ಚಿದ ಪಂಚಾಯಿತಿ ತತ್ತೆಯಲ್ಲಿ ಅಚ್ಚತ್ತೆಯಲ್ಲಿ ಗೊತ್ತಲ್ಲ. ಆ ದುಲು ಮಗಲಿಗಿದ್ದ ಜಾಗದಲ್ಲಿ ನಿನ್ನ ಅಕ್ಕನೋ ತಂಗಿನೋ ಇದ್ದಿದ್ದೆ ಅವಾಗಲೂ ಇದೇ ರೀತಿ ಹೇಳ್ತಾ ಇದ್ದ. ಏನಲ್ಲ ಅಚ್ಚಚ್ಚಲಿಗೆ ಅಂತೀವೋ ಇನ್ನೆಲ್ಲ ವಿಚಾರ ಮಾಡಿ ಮನುಷ್ಯನಾಗಿ ಬಾಳೋಗೋ ಬಾಳೋಗು. ಹೌದು, ಇವತ್ತು ಪಂಚಾಯತಿ ಕಟ್ಟೆಯಲ್ಲಿ ನಾನು ಅಸತ್ಯ. ಇನ್ಮೇಲಾದ್ರೂ ನಾನು ಮನುಷ್ಯನಾಗಿ ಬದುಕಬೇಕು. ಇನ್ಮೇಲಾದ್ರೂ ನಾನು ಮನುಷ್ಯನಾಗಿ ಬದುಕಬೇಕು. ನಾನು ಮನುಷ್ಯನಾಗಿ ಬದುಕಬೇಕು ಅಂದ್ರೆ ಮೊದಲೇ ಮಗನ ಕೊಲೆ